ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಅಪಹರಣ ಮತ್ತು ಹತ್ಯೆ ಪ್ರಕರಣ 11ನೇ ಆರೋಪಿ ಹಾಗೂ 2ನೇ ಮತ್ತು ನಟ ದರ್ಶನ್ ಬಲಗೈ ಬಂಟನಾಗಿದ್ದ ನಾಗರಾಜ್ಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದೆ. ಇನ್ನು ಡಿ ಗ್ಯಾಂಗ್ ಕೊಲೆ ಆರೋಪಿ ನಾಗರಾಜ್ 10ನೇ ಮಧ್ಯಂತರ ಜಾಮೀನನ್ನ ಇಂದು ಕೋರ್ಟ್ ಮಂಜೂರು ಮಾಡಿದೆ. ನಾಗರಾಜ್ ಪತ್ನಿ ತೀವ್ರ ಅನಾರೋಗ್ಯ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಮಧ್ಯಂತರ ಬೇಲ್ ನೀಡಿದ್ದಲ್ಲದೆ ಪ್ರತಿನಿತ್ಯ ಬೆಳಗ್ಗೆ 8ಕ್ಕೆ ಮತ್ತು ರಾತ್ರಿ 7 ಗಂಟೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸಹಿ ಹಾಕುವಂತೆ ಆರೋಪಿಗೆ ಕೋರ್ಟ್ ಷರತ್ತು ವಿಧಿಸಿದೆ. ನಾಗರಾಜ್ ನಟ ದರ್ಶನ್ ಜೊತೆ ಕಳೆದ 15 ವರ್ಷಗಳಿಂದ ಗುರುತಿಸಿಕೊಂಡಿದ್ದು, ದರ್ಶನ್ಗೆ ನಾಗರಾಜ್ ಭಾರಿ ಆಪ್ತ ಹಾಗೂ ಬಲಗೈ ಬಂಟನಾಗಿದ್ದ ಎನ್ನಲಾಗಿದೆ. ಮೂಲತಃ ಮೈಸೂರಿನ ತೊಣಚಿಕೊಪ್ಪಲು ನಿವಾಸಿಯಾಗಿರುವ ನಾಗರಾಜ್ ದರ್ಶನ್ ಪರಿಚಯಕ್ಕೂ ಮೊದಲು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಿದ್ದಂತೆ. ದರ್ಶನ್ನ ಪರಿಚಯವಾದ ನಂತರ ದಿನಗಳಲ್ಲಿ ನಾಗರಾಜ್ ಡಿ ಬಾಸ್ ವಿಶ್ವಾಸ ಗಳಿಸಿ ರೈಟ್ ಹ್ಯಾಂಡ್ ಎಂಬಂತೆ ಡಿ ಗ್ಯಾಂಗ್ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. ಇದಲ್ಲದೆ ದರ್ಶನ್ ಫ್ಯಾನ್ಸ್ ಸಂಘಗಳೊಂದಿಗೆ ನಾಗರಾಜ್ ವ್ಯವಹರಿಸುತ್ತಿದ್ದ ಎಂಬ ಆರೋಪ ಕೂಡ ಇರುವಂತದ್ದು. ನಟ ದರ್ಶನ್ಗೆ ಈಗ ಸಿಗುತ್ತಾ ಜಾಮೀನು ಅನ್ನೋದರ ಕುರಿತು ಕೂಡ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಜ್ಯೋತಿಷ್ಯರು ಕೂಡ. ಇನ್ನು ರವಿಚಂದ್ರನ್ ಕೂಡ ಅಂದ್ರೆ ಸ್ಯಾಂಡಲ್ವುಡ್ ನಟ ರವಿಚಂದ್ರನ್ ಕೂಡ ಅಂದ್ರೆ ಡಿ ಬಾಸ್ ಬಗ್ಗೆ ಇನ್ನೂ 2 ತಿಂಗಳಲ್ಲಿ ಬರ್ತಾರೆ ಎನ್ನುವಂತಹ ಒಂದು ಮಾತನ್ನ ಒಂದು ಸಾರ್ವಜನಿಕ ವೇದಿಕೆ ಮೇಲೆನೆ ಎಲ್ಲರ ಮುಂದೆನೆ ಹೇಳಿದ್ರು. ಹಾಗಾಗಿ ಈಗ ಸಾಕಷ್ಟು ಕುತೂಹಲವನ್ನು ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ಡಿ ಬಾಸ್ ಇಷ್ಟೊಂದು ಬೇಗ ಬರ್ತಾರಾ ಅಥವಾ ಬೇಗ ಬರ್ಲಿ ಅಂತ ಅವ್ರ ಫ್ಯಾನ್ಸ್ ಇರುವಂತದ್ದು. ಹಾಗಾಗಿ ಈಗ ನಟ ರವಿಚಂದ್ರನ್ ವೇದಿಕೆ ಮೇಲೆ ಹೇಳಿರೋ ಹೇಳಿಕೆ ಕೂಡ ಸಾಕಷ್ಟು ವೈರಲ್ ಆಗಿದೆ. ಹಾಗಾಗಿ ಡಿ ಬಾಸ್ ಫ್ಯಾನ್ಸ್ ಕೂಡ ಕುತೂಹಲದಿಂದ ಡಿ ಬಾಸ್ಗಾಗಿ ಕಾಯ್ತಿದ್ದಾರೆ. ಇನ್ನೊಂದ್ ಕಡೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಜ್ಯೋತಿಷ್ಯರು ಕೂಡ. ಇನ್ನು ದರ್ಶನ್ಗಾಗಿ ಸದ್ಯದಲ್ಲೇ ಜಾಮೀನು ಸಿಗುವ ಓರ್ವ ಜ್ಯೋತಿಷ್ಯರು ಕೂಡ ಕೆಲವೇ ದಿನಗಳ ಹಿಂದಷ್ಟೇ ಸ್ಫೋಟಕ ಭವಿಷ್ಯ ನುಡಿದಿದ್ರು. ಆ ವಿಚಾರ ದರ್ಶನ್ ಅವರ ಅಭಿಮಾನಿಗಳಿಗೂ ಕೂಡ ಸಂತಸ ತಂದಿರುವಂತದ್ದು. ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಅವರು ಇದೇ ವರ್ಷ ಜೂನ್ ಒಳಗಡೆ ದರ್ಶನ್ ಅವರಿಗೆ ಜಾಮೀನು ದೊರೆಯಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಸಾಮಾನ್ಯವಾಗಿ ರಾಜಕೀಯ, ಸಿನಿಮಾ ಹಾಗೂ ಕ್ರೀಡೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವ ಪ್ರಶಾಂತ್ ಕಿಣಿ ಅವರು ಈ ಹೇಳಿಕೆ ಇದೀಗ ವೈರಲ್ ಆಗಿರುವಂತದ್ದು. ಈ ಹಿಂದೆ ಇವರೇ ನುಡಿದಿದ್ದ ರಾಜಕೀಯ ನಾಯಕನೋರ್ವ ಕುರಿತು ಭವಿಷ್ಯ ದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು. ಆದ್ರೆ ಪ್ರಶಾಂತ್ ಕಿಣಿ ಅವರ ಎಲ್ಲಾ ಭವಿಷ್ಯಗಳು ನಿಜವಾಗಿಲ್ಲ ಎಂಬ ಚರ್ಚೆಯೂ ಕೂಡ ಇದೆ. ಕೆಲ ಸಂದರ್ಭದಲ್ಲಿ ಅವರ ಅಂದಾಜುಗಳು ಸುಳ್ಳಾಗಿದ್ದರೂ ಇವೆ. ಅಂದ್ರೆ ಇದರಿಂದ ನಟ ದರ್ಶನ್ ಕುರಿತು ಅವರು ನುಡಿದಿರುವ ಈ ಭವಿಷ್ಯ ನಿಜವಾಗುತ್ತಾ ಅಥವಾ ಇಲ್ಲವಾಗುತ್ತಾ ಎಂಬಂತ ಚರ್ಚೆಗಳು ಕೂಡ ದರ್ಶನ್ ಅಭಿಮಾನಿ ಬಳಗದಲ್ಲಿ ನಡೆಯುತ್ತಿದೆ. ಇನ್ನು ಅವರು ಈ ಹಿಂದೆ ಹೇಳಿರುವಂತಹ ಸಿನಿಮಾ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಕೆಲವೊಂದಿಷ್ಟು ಭವಿಷ್ಯಗಳು ನಿಜವಾಗಿ ಆಗಿದೆ. ಹಾಗಾಗಿ ಅವರ ಮೇಲೆ ಈಗ ನಿರೀಕ್ಷೆ ಕೂಡ ಇರುವಂತದ್ದು. ಕೆಲವೊಂದಿಷ್ಟು ಟೈಮಲ್ಲಿ ನಿಜ ಆಗಿದೆ, ಕೆಲವೊಂದಿಷ್ಟು ಟೈಮಲ್ಲಿ ಹುಸಿ ಆಗಿದೆ ಎನ್ನುವಂತ ಚರ್ಚೆಗಳು ಕೂಡ ಇರುವುದರಿಂದ ಅವರ ಭವಿಷ್ಯದ ಮೇಲೆ ಕುತೂಹಲವನ್ನ ಮೂಡಿಸಿರುವಂತದ್ದು. ಒಟ್ನಲ್ಲಿ ಡಿ ಬಾಸ್ ಫ್ಯಾನ್ಸ್ಗೆ ಬೇಕಾಗಿರುವುದು ಡಿ ಬಾಸ್ ಹೊರಗಡೆ ಬರಲಿ ಎಂಬಂತಹ ವಿಚಾರ. ಹಾಗಾಗಿ ಅವರ ಭವಿಷ್ಯ ನಿಜವಾಗಿದ್ರೆ ಅವರನ್ನ ಕರೆಸಿ ಅವರನ್ನ ಮೀಟ್ ಮಾಡಿ ಅವರಿಗೆ ಒಂದು ಲೆವೆಲ್ಲೇ ರೇಂಜಲ್ಲೇ ಅವರಿಗೆ ಒಂದು ಸನ್ಮಾನ ಮಾಡ್ತಾರೆ ಎನ್ನುವಂತಹ ಒಂದು ಸುದ್ದಿ ಕೂಡ ಇದೆ. ಎಷ್ಟರ ಮಟ್ಟಿಗೆ ನಿಜವಾಗುತ್ತೆ ಅಥವಾ ಡಿ ಬಾಸ್ ಬರ್ತಾರೆ ಎನ್ನುವಂತಹ ಇನ್ನು ರವಿಚಂದ್ರನ್ ಹೇಳಿರೋ ಹೇಳಿಕೆ ಕೂಡ ಸಾಕಷ್ಟು ವೈರಲ್ ಆಗಿರೋದ್ರಿಂದ ಡಿ ಬಾಸ್ ಫ್ಯಾನ್ಸ್ ಅಲ್ಲಿ ಆಗ್ಲೇ ಹೇಳಿದಂತೆ ಕುತೂಹಲವನ್ನ ಮೂಡಿಸಿರುವಂತದ್ದು. ಹಾಗಾಗಿ ಡಿ ಬಾಸ್ ಬರ್ತಾರಾ ಅಥವಾ ಇನ್ನಷ್ಟು ದಿನ ಕಾಯ್ಬೇಕಾ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಶುರುವಾಗಿರುವಂತದ್ದು. ಹಾಗಾಗಿ ಕಾದ್ ನೋಡ್ಬೇಕಿದೆ. ಈ ಮಾಹಿತಿ ಇಷ್ಟವಾಗಿದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.